ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ನಮ್ಮ ಮನೆಯವರು ವಿಡಿಯೋ ಮಾಡಕತ್ತಾರ ಹಂಗಾಗಿ ಪ್ರಸಾದ ಸಿಕ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ರು? ಆರಾಮದಿರಿ ಅನ್ಕೋತೀನಿ. ನಾವು ಆರಾಮಾಗಿವಿ. ನೋಡಿಲ್ಲ ಅವನು ಹಾಯ್ ಅನ್ನೋ. ನಾವು ಆಲ್ರೆಡಿ ರೆಡಿ ಆಗಿವಿ. ಹೆಂಗ್ ಕಾಣಕತ್ತೈತಿ ನೋಡಿ ಹೇಳ್ರಿ. ಇವತ್ತು ನೀನು ಮಮ್ಮಿ ಕಡೆ 7ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಐತಿ. ವೆಡ್ಡಿಂಗ್ ಆನಿವರ್ಸರಿ ಐತಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ರೀ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ನಮ್ಮ ಮನೆಯವರು ವಿಡಿಯೋ ಮಾಡಕತ್ತಾರ ಹಂಗಾಗಿ ಅವ್ರು ಕಾಣವಲ್ರಿ. ಹ್ಯಾಪಿ ಆನಿವರ್ಸರಿ. ಸೋ ಮಚ್ ರೀ. ಸೊ ಇವತ್ತಿಂದ ಅಂದ್ರೆ ಏನೋ ಖುಷಿ ದಿನ ಅಂತ ಹೇಳ್ಬೋದು. ಸೊ ಬೆಳಗ್ಗೆ ಆಲ್ರೆಡಿ 8 ಗಂಟೆ ಆಯ್ತು. ಇವಾಗಿಂದ ಲಾಗ್ ಚಾಲು ಮಾಡತ್ತೀವಿ. ಗುಡಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡೇವಿ. ಹನುಮಪ್ಪನ ಗುಡಿಗೆ ಶನಿವಾರನೂ ಐತಿ. ಮೇ 4 ನೋಡ್ರಿ ನಮ್ದು ಮದುವೆ ವಾರ್ಷಿಕೋತ್ಸವ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಲ್ರೆಡಿ ನಾ ಪೋಸ್ಟ್ ಮಾಡೀನಿ ನೈಟ್. ಸೊ ಎಲ್ಲರೂ ವಿಶ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಬರ್ರಿ ಗುಡಿಗೆ ಹೋಗೋನು. ಗುಡಿಯಿಂದ ಮತ್ತೇನೇನು ಆಗ್ತೈತಿ ಇವತ್ತಿನ ದಿನದ ಹೋಗೆಲ್ಲ ನಿಮ್ಗೆ ಹೇಳ್ಕೊತೋಗ್ತೀನಿ. ಬರ್ರಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ರೀ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮಮ್ಮಿ ಅಂತ ಹೇಳಿ. ನಾ ವಿಡಿಯೋ ಮಾಡ್ಬೇಕಾರ ಅಲ್ಲ, ನಾ ವಿಶ್ ಮಾಡ್ಬೇಕಾರ ನೀವು ವಿಡಿಯೋ ಮಾಡಿದ್ರಿ. ವಿಶ್ ಮಾಡಿ. ಈ ಕೈಲಿ ಹ್ಯಾಪಿ ಆನಿವರ್ಸರಿ ಅನ್ನ. ಥ್ಯಾಂಕ್ ಯು ಬಂಗಾರಿ. ಥ್ಯಾಂಕ್ ಯು. ನಂಗೆ ಕೂಡ ನೋಡ್ರಿ ನನ್ನ ಮಗ ವಿಶ್ ಮಾಡಕತ್ತಾನ. ಸಮೂ ಆಗಲ್ಲ ಹೇಳ್ತೇನಂದೆಲ್ಲ. ಸಿಟ್ಟು ತೋರ್ಸಪ್ಪ. ತೋರಿಸೋರಿಗೆ ಬಾಯ್ಲೆ ಪಪ್ಪ. ಸಿಟ್ಟು ಹೆಂಗ್ ಬರ್ತೈತಿ? ಬಾಯ್ಲೆ ಮಾನು. ಹಾಯ್ ಮೇಡಾಯ್. ಹ್ಯಾಪಿ ಆನಿವರ್ಸರಿ ಅನ್ನಕ್ ಹ್ಯಾಪಿ ಅನ್ನಕತ್ತಾನ. ಹೌದಲ್ರಿ? ಉಮ್ಮ ಮಾಡ್ತೀನಿ. ಎಲ್ಲುಂಟೆ ಬಜ್ಜಿ ನಾವೀಗ? ಎಲ್ಲುಂಟೆ ನಾವೀಗ? ಅಜ್ಜಿ ಎಲ್ಲುಂಟೆ ಅಂದ್ರೆ ಅಜ್ಜಿ ಮನೆಗೆ. ಎಲ್ಲಿ ಹೋದ್ರು ಅಜ್ಜಿ ಮನೆಗೆ ಅಂತ ನಾವು. ಎಷ್ಟನೇ ವರ್ಷ ರೀ ಈ ನಮ್ದು ಆನಿವರ್ಸರಿ? ಈಗ 7ನೇ ವರ್ಷದ ಆನಿವರ್ಸರಿ. ನೆನಪೈತೆಲ್ಲ ಅನ್ಕೊಂಡಿದ್ದೆ ನಾವು ಮನೆಯವರಿಗೆ. ನೆನಪೈತಿ. ಸೊ 7ನೇ ವರ್ಷದ ಆನಿವರ್ಸರಿ ಇವತ್ತು ನಮ್ದು. 7 ವರ್ಷ ಹೆಂಗಾತಂತ ಗೊತ್ತಾಗ್ಲಿಲ್ಲ. ಹೌದಿಲ್ರಿ? 7 ವರ್ಷದಾಗ 2 ಪಾಪು ಫಾಸ್ಟ್. ಅದು 6 ವರ್ಷದ ಮಗ ಬೇರೆ ಅದಾನ. ನೆಕ್ಸ್ಟ್ 1.5 ವರ್ಷದವ ಇದಾನ. 7 ವರ್ಷ ಹೇಳ್ಬೇಕಂದ್ರೆ 1 ವರ್ಷ ಆದ್ಮೇಲೆ 1.5 ವರ್ಷದ ಮೇಲೆ 1 ತಿಂಗಳು. ಏನು 7 ವರ್ಷದೊಳಗೆ ಅದೇ ಹೆಂಗಾತು ಏನು ಗೊತ್ತಾಗವಲ್ದು. ಯಾಕಂದ್ರೆ ಅದರಲ್ಲೂ ನಮ್ಮಿಬ್ಬರು ಪ್ರೀತಿ ಜೊತೆಗೆ ನಮ್ಮ ಮಕ್ಕಳ ಪ್ರೀತಿನ ಸೇರ್ಕೊಂಡೈತಿ. ಹೌದಿಲ್ರಿ? ಹಾಯ್ ಹಲೋ ಅಣ್ಣಪ್ಪ. ಹಾಯ್ ಮಮ್ಮಿ ಮನೆ ಕಡೆ ಹೊಂಟೇವಿ. ಅವ್ರ ಮಮ್ಮಿ ಅಪ್ಪಾಜಿ ಅಂತೂ ಆಲ್ರೆಡಿ ಬಂದಾರ. ನಿನ್ನೆ ನೈಟ್ ಬಂದಾರ. ರೋಡ್ ಯಾವಾಗ ಆಗ್ತೈತೆ? ನಮ್ಮ ಗಾಡಿ ಇಲ್ಲಿ ಬಂದ ಹಾಳಾಕೈತಿ. ಮಮ್ಮಿ ಮತ್ತು ಯಾರು ಬರ್ತಾರ ನೋಡೋಣ. ಮಮ್ಮಿ ಮನೆಗೆ ಹೋಗಿ ಮಮ್ಮಿ ಯಾರು ಕರ್ಕೊಂಡು ಗುಡಿಗೆ ಹೋಗೋಣ ಅಂತ. ಬರ್ರಿ. ಮಾಲಿ ನಡಿ. ಅಲ್ಲಿ ನಡಿ, ಇಲ್ಲಿ ನಡಿ. ತಡಿ ಪಪ್ಪ. ಹಾಂ ಬಾ. ಬಾ ನಡಿ. ಸ್ಮೈಲ್. ಏನದು? ನಿಮ್ಮ ಮೇಲೆ ಕೂತಾನು ಅಣ್ಣ. ಯಾರು?
ಜೈ ಶ್ರೀರಾಮ. ಬರೀ ಪ್ರಸಾದ ತೊಗೊಳ್ಳೋಣಂತ. ಪ್ರಸಾದಕ್ಕೆ ಕ್ಯೂ ನಿಂತಾರ ಆಲ್ರೆಡಿ. ಸೊ ನೋಡ್ರಿ ಇಲ್ಲೆಲ್ಲರೂ ಎಷ್ಟು ಜನ ಕೂಡ್ಯಾರ. ನಮ್ಮ ಧಾರಾವತಿ ರಂಗನ ದೇವಸ್ಥಾನ ಹೆಂಗೈತಿ ನೋಡ್ರಿ. ಪ್ರತಿ ಶನಿವಾರ ಬೆಳಗ್ಗೆ ಪ್ರಸಾದ ಇರ್ತೈತಿ. ಸೊ ಬರ್ರಿ ಪ್ರಸಾದ ಮಾಡೋಣಂತ. ನೋಡ್ರಿ ಎಷ್ಟು ಜನ ಸೇರಿದಾರ ಅಂತಂದು. ಪ್ರಸಾದ ಐತಿ. ಸಾಂಬಾರು, ಅನ್ನ ಸಾಂಬಾರು ಮಾಡಿರ್ಬೇಕು ಮೋಸ್ಟ್ಲಿ. ಪ್ರಸಾದ ಸಿಕ್ತು. ಕ್ಲಾಸಿಗೆ ಹೋಗ್ಬೇಕು. ಹಾಂ ಲೇಟ್ ಆತಲ್ಲ. ಆಯ್ತು 10 20 15 ಆತು. 10-20 ಆತು ಮೋಸ್ಟ್ಲಿ. ಹೋಗೋಣಂತ. ಕ್ಲಾಸಿಗೆ ಹೋಗ್ತೀರಿ? ಹೋಗೋಣಂತ. ನೋಡ್ರಿ ನಮ್ಮ ಸಮ್ಮನ ಸ್ಪೆಕ್ಟ್ ನೋಡ್ರಿ, ಅವ್ನ ಹೇರ್ ಸ್ಟೈಲ್ ನೋಡ್ರಿ ಹೆಂಗಾಗೈತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಸೇಮ್ ಗಾಡಿ ಅದ ನೋಡ್ರಿ ಹೊಸ. ಅಲ್ರಿ ಅವ್ನ ಗಂಧಕ್ಕೂ ಅವ್ನ ಹೇರ್ ಸ್ಟೈಲಿಗೂ ಅವ್ನ ಸ್ಪೆಕ್ಟಿಗೂ ನೋಡಲ್ಲ. ಅವ್ನು ಕನ್ನಡಿ ಒಳಗೆ ನೋಡ್ಕೊಲ್ಲಿ. ಪುನಃ ಕ್ಲಾಸಿಗೆ ಹೋಗುಣ. ಪ್ರಸಾದ ಚಲೋ ಆಯ್ತಾ? ಹಾ, ನಿಮ್ ಕ್ಲಾಸಿಗೆ ಅಮ್ಮ ಪಲಾವ್ ತಿಂದ್ವಲ್ಲ, ಅದನ್ನ ನಮ್ಮ ದೋಸ್ತ್ ಬೇಡ್ಕೊಂಡಿದ್ದಂತ. ಅದು 35 kg ಮಾಡ್ಸ್ಯಾನ. ಮಸ್ತ್ ಆಗಿತ್ತು ಕರೆ, ಭಾಳ ಚಲೋ ಆಗಿತ್ತು ಪಲಾವ್. 35 kg ಪಲಾವ್ಗೆ 6,000 ರೂಪಾಯಿ ಅಂತ ನೋಡ್ರಿ. ವೆಜಿಟೇಬಲ್. ಮಲತ್ Happy wedding anniversary. Happy anniversary. ಹ್ಯಾಪಿ ಆನಿವರ್ಸರಿ. ವೆಡ್ಡಿಂಗ್ ಆನಿವರ್ಸರಿ ಡೇ. ಇದು ಅದು ಕ್ರೀಮ್ ಲೇಪಾಜಿ. ಹ್ಯಾಪಿ ಆನಿವರ್ಸರಿ. ಮುಂಜಾಲಿಂದ ಏನೇನ್ ಮಾಡಿದ್ರಿ? ಗುಡಿಗೆ ಹೋದ್ವಿ, ಬಂದು ಮಕ್ಕೊಳ್ರಿ. ಮಸ್ತ್ ಕೊಟ್ಟಿದ್ವಿ. ಕಾಲ್ ಬಂತು, ಕಾಲೇಜ್ ಹೋದೆ. ಮುಗೇಶ್ ರೀಲ್ಸ್ ಮಾಡಿದ್ವಿ ಸಿಕ್ಕಾಪಟ್ಟೆ. ರೀಲ್ಸ್ ಮಾಡಿ ಅಡಿಗೆ ಮಾಡಿದ್ವಿ. ಶಿಕರ್ಣಿ ಮಾಡಿದ್ವಿ, ಚಪಾತಿ ಶಿಕರ್ಣಿ ಮಾಡಿದ್ವಿ. ಈ ಕೇಕ್ ಕಟ್ ಮಾಡೋದು. ಬೋರ್ ತಿನ್ನಿಸ್ತೀರಿ? ಅವನ ತಿನ್ನಿಸ್ಲಿಲ್ಲ, ಬರೋಣ ಹಾಕೋಣ. ಕೈ ತುಂಬ ನೋಡ್ಕೊಂಡು ಅವ್ರ ತೆಗಿ. ಕ್ರೀಮ್ ತಿನ್ನಿಸ್ಬೇಡ್ರಿ. ಓದತನ್ಲಿ ಅದ್ರಾಗ ಇದೆ ಐತೆ ನೋಡ್ರಿ. ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಈಗ ವಿನ್ನಿಂಗ್ ಕಾಂಬಿನೇಷನ್ ಬೋಲಿಂಗ್ ಅಂತ ಕೊಟ್ಟು ಕ್ರೀಮ್ ತುಂಬ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ನೋಡ್ರಿ ಇಲ್ಲಿ ಊಟಕ್ಕೆ ಚಪಾತಿ ಶಿಕರ್ಣಿ ಐತಿ. ಬರೀ ಊಟ ಮಾಡಿ. ಶಿಕರ್ಣಿ ಕಲರ್ ಚೇಂಜ್ ಆಗಿದೆ. ಇಲ್ಲ, ಅದು ಆರ್ಗ್ಯಾನಿಕ್ ಬೆಲ್ಲ, ಹಂಗಾಗಿ ಸೊ ಬರೀ ಎಲ್ಲರೂ ಊಟ ಮಾಡಕತ್ತೀವಿ. ಇವ ನನ್ನ ಮಗ ಒಂದು ಕಾಡಾಕತ್ತಾನ ನೋಡ್ರಿ. ಒಂದು ಹಾಂ ಇತ್ತ ಸರಿ ಪಪ್ಪ, ನಾನು ಕುಂದಿರ್ತೀನಿ ಇಲ್ಲೇ. ಹೆಂಗಾಗೈತಿ? ಚಲೋ ಆಗೈತಿ? ಮಸ್ತ ಹೆಂಗಾಗೈತಿ? ಮಸ್ತ ಸೂಪರ್ ಸೂಪರ್. ಅಪ್ಪ ಚಲೋ ಆಗೈತಿ?
ಕೆಂಪಾಗೋದಿಲ್ಲ ಅದು ಒಂದು ಸ್ವಲ್ಪ ಕರ್ರಾಗ ಇರ್ತದೆ ಅದು ಬೆಲ್ಲ ಆರ್ಗ್ಯಾನಿಕ್ ಅಪ್ಪ ಚಲೋ ಆಗೈತಿಲ್ಲ ಸೊ ಬರೀ ಊಟ ಮಾಡೋಣಂತ ಸೊ ಊಟ ಮಾಡಿಕೊಂಡು ವಾಪಸ್ ಮನೆಗೆ ಹೊಂಟ್ವಿ ಅರ್ಜೆಂಟ್ ಕಾಲ್ ಬಂತು ಅದಲ್ರಿ ಕಾಲ್ ಅರ್ಜೆಂಟ್ ಬಂತು ಸೊ ಆ್ಯನಿವರ್ಸರಿ ಅಂತೂ ಮುಗೀತು ಹ್ಯಾಪಿ ಆ್ಯನಿವರ್ಸರಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಲವ್ ಯು ಸೋ ಮಚ್ ಸೊ ಇವತ್ತಿನ ದಿನ ಮುಗೀತು 7 ವರ್ಷ ಆಯ್ತು ಮದುವೆ ಆಗಿತ್ತು ಎಷ್ಟೋ ಜನ ನನಗೂ ಮೆಸೇಜ್ ಮಾಡ್ಯಾರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಿಕ್ಕಾಪಟ್ಟೆ ಜನ ವಾಟ್ಸಪ್ಪಲ್ಲಿ ಆಗಲಿ ಫೇಸ್ಬುಕ್ಕಲ್ಲಿ ಆಗಲಿ ಇವತ್ತು ಕರೆ ಹೇಳ್ಬೇಕಂದ್ರೆ ಒಂದು ಎಣಿಸಿದ ಪ್ರಕಾರ ಅಂತಂದ್ರೆ 700 ಚಿಲ್ಲರ್ ಜನ ವಿಶ್ ಮಾಡ್ಯಾರ ನೋಡ್ರಿ 700 ಜನ ಹಾಂ ಇನ್ನೂ ಎಷ್ಟೋ ಜನರದ ಇಲ್ಲ ಯೂಟ್ಯೂಬ್ ಒಳಗೂ ಮಾಡಿದಾರ ವಿಶ್ ಮಾಡ್ಯಾರ ಎಲ್ಲರೂ ವಿಶ್ ಮಾಡ್ಯಾರ ಫೇಸ್ಬುಕ್ನೇ ಮಾಡ್ಯಾರ ಎಲ್ಲ ಇದ್ರೊಳಗೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹಿಂಗೆ ಇರುವಾಗಲೂ ಹೌದಿಲ್ಲ ಸೊ ನೋಡ್ರಿ ಇನ್ನೂ ಹ್ಯಾಪಿ ಏನಾಗತ್ತ ನೀವು ಹ್ಯಾಪಿ ಹಾಗಾಗಿ ಅದು ಹೌದಿಲ್ರಿ ನೆನಪಾಗತ್ತಿತ್ತಲ್ಲ ಅವಾಗಲೇ ಮಾತಾಡ್ಕೊಳತ್ತಿದ್ದಲ್ಲ ಇವತ್ತು 7ನೇ ವರ್ಷಕ್ಕೆ ಅಂದ್ರೆ 7 ವರ್ಷದ ಹಿಂದೆ ಮದ್ವೆ ದಿನ ಏನು ಮಾಡಾತಿದ್ವಿ ಇಷ್ಟೊತ್ತಾಗ ಏನು ಮಾಡಾತಿದ್ವಿ ಊರಿಗೆ ಬರಾಕತ್ತಿದ್ವಿ ನಾವು ವಾಪಸ್ ಊರಿಂದ ಬಂದಿದ್ವಿ ಮಳೆ ತೋರ್ಸ್ಕೊಂಡ್ ಬರತ್ತಿದ್ದೆ ನಾನು ನೀವು ಗಾಡ್ಯಾಗ ಬಂದ್ವಿ ಹಾಂ ಉಳ್ಳಿಯೊಳಗೆ ಆಗೈತಿ ನಮ್ಮ ಮ್ಯಾರೇಜ್ ಆ್ಯಕ್ಚುಲಿ ಹೇಳ್ಬೇಕಂತ ಉಳ್ಳಿಯೊಳಗೆ ಮಸ್ತ್ ಆಗೈತಿ ಒಂದ್ಸರಿ ನಿಮ್ಗೆ ಫೋಟೋನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಲಾಗ್ ಒಳಗೆ ನಿಮ್ಗೆ ಫೋಟೋ ಮತ್ತು ವಿಡಿಯೋಸ್ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಅದನ್ನೂ ಹಂಚ್ಕೋತೀನಿ ಏನೋ ನೆನ್ಪಕ್ಕತಿ ಆ ದಿನ ಅದಿಲ್ರಿ ಅರ್ಶಿನ ಹಚ್ಚಿದ್ದು ಅದನ್ನೆಲ್ಲ ನಂಗಂತೂ ಇವತ್ತು ಮಧ್ಯಾಹ್ನ ಅದ ನೆನಪಾಗತ್ತಿತ್ತೆ ಸೊ ಹಾಗಾಗಿ ಮುಗಿಸ್ಕೊಂಡು ಊಟ ಅದೆಲ್ಲ ಮುಗಿಸ್ಕೊಂಡು ಅರ್ಜೆಂಟ್ ಕಾಲ್ ಬಂದಿದ್ದಕ್ಕೆ ವಾಪಸ್ ಮನೆಗೆ ಹೊಂಟೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒನ್ಸ್ ಅಗೇನ್ ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗುಡ್ ನೈಟ್ ಹೇಳ್ಬೇಕು ಗುಡ್ ನೈಟ್